ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 50ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ಯಾರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನೋಡಿ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನಾನು ನಿನಗೆ ಏನ್ ಮಾಡ್ತೇನೆ, ಸಹಾಯವನ್ನ ಮಾಡ್ತೇನೆ. ನಾನು ನಿನಗೆ ಸಹಾಯಕನಾಗಿದ್ದೇನೆ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ. ನಿನ್ನನ್ನು ಯಾರು ಅಪರಾಧಿ ಎಂದು ನಿರ್ಣಯಿಸುವವರು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಅದನ್ನು ಹೇಳುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲ ಅಪರಾಧಗಳನ್ನ ಮಾರ್ಪಡಿಸುವಂತಹ ನಮ್ಮ ದೇವರಾತನಾಗಿದ್ದಾನೆ. ಎಲ್ಲ ಅಪರಾಧಗಳು, ದುಃಖಗಳು, ವೇದನೆಗಳು ಅದೆಲ್ಲವನ್ನು ತೆಗೆದುಹಾಕುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಅಪರಾಧದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುತ್ತೆ. ಕರ್ತನು ನಮಗೆ ಇರುವಂತಹ ಅಪರಾಧಗಳನ್ನು ಮಾರ್ಪಡಿಸುವವನು. ನಮ್ಮ ಮೇಲೆ ಮನುಷ್ಯರು ಕೊಂಡು ಬಂದಂತಹ ಅಪರಾಧಗಳು, ಸೈತಾನನು ಕೊಂಡು ಬಂದಂತಹ ಅಪರಾಧಗಳು ಆತನೇನ್ ಮಾಡುವವನಾಗಿದ್ದಾನೆ, ಮಾರ್ಪಡಿಸುವವನಾಗಿದ್ದಾನೆ. ಆತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನೀತಿವಂತರನ್ನಾಗಿ ಮಾಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮೇಲೆ ಕೊಂಡು ಬಂದಂತಹ ಎಲ್ಲ ಅಪರಾಧಗಳನ್ನು ಮುರಿದಾಕುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದದರಿಂದ ಕರ್ತನ ಸಮ್ಮುಖಕ್ಕೆ ಹೋಗಬೇಕು. ಕರ್ತನೇ, ನೀನು ನನಗೆ ಸಹಾಯವನ್ನು ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇನೆ. ನನ್ನ ಮೇಲಿದ್ದಂತಹ ಎಲ್ಲ ಅಪರಾಧಗಳನ್ನ ತೆಗೆದಾಕಿದ್ಯಾ, ಎಲ್ಲ ತಪ್ಪು ನಿಂದೆಗಳನ್ನು ತೆಗೆದಾಕಿದ್ಯಾ. ಕರ್ತನೆ, ನೀನು ನನಗೆ ಸಹಾಯವನ್ನು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಅಂತ ಹೇಳಬೇಕು. ಪ್ರೀತಿಯುಳ್ಳ ದೇವಜನರೇ, ಕರ್ತನಲ್ಲಿ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಎಲ್ಲ ಅಪರಾಧಗಳನ್ನು ತೆಗೆದುಹಾಕುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ತಲೆ ಎತ್ತಿ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಲ್ಲಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ನೀನು ಅವರಿಗೆ ಸಹಾಯಕನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಅಪರಾಧ ನಿಂದನೆಗಳನ್ನು ತೆಗೆದುಹಾಕುವುದಕ್ಕಾಗಿ ನಿಮಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.